ಆತ್ಮೀಯ ವೀಕ್ಷಕರೇ, ಹಾರ್ಟ್ಲಿ ವೆಲ್ಕಮ್ ಟು ಸುಮನ್ ಟಿವಿ. ಹೀಗೆ ರಸ್ತೆ ಯಾವುದು ಗುಂಡಿ ಯಾವುದು ಅನ್ನೋದೇ ಗೊತ್ತಾಗದ ಸ್ಥಿತಿಗೆ ತಲುಪಿರೋ ರಸ್ತೆ. ಈ ಹಳ್ಳಗಳೇ ತುಂಬಿರೋ ರಸ್ತೆಯಲ್ಲಿ ಸಂಚರಿಸುವಾಗ ಆಯತಪ್ಪಿ ಬಿದ್ದು ಕೈ ಕಾಲು ಮೂತಿ ಮುಖಕ್ಕೆಲ್ಲ ಪೆಟ್ಟು ತಿಂದು ಬಿದ್ದ ಜಾಗದಲ್ಲಿ ತೆಂಗಿನಕಾಯಿ ನಿಂಬೆ ಹಣ್ಣು ಕೋಳಿ ಮೊಟ್ಟೆ ಹೊಡಿತಿರೋ ಜನ. ನೋಡಿದ ತಕ್ಷಣ ಇದೇನು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹಾಕಿರೋ ರಸ್ತೆನೋ ಅಥವಾ ಸಾರ್ವಜನಿಕರನ್ನ ಯಮನ ಲೋಕಕ್ಕೆ ಕಳಿಸೋಕೆ ಅಂತ ಹಾಕಿರೋ ರಸ್ತೆನೋ ಅನಿಸುತ್ತೆ. ಈ ಎಲ್ಲಾ ಮಾತುಗಳು ಕೇಳಿ ಬರ್ತಿರೋದು ಗುಡುಬಂಡೆ ವ್ಯಾಪ್ತಿಯ ಪೋಲಂಪಲ್ಲಿಯಿಂದ ರೇಣಮಾಕ್ಲಹಳ್ಳಿ ಕ್ರಾಸಿಗೆ ಇರುವ ಸುಮಾರು 7 ಕಿಲೋಮೀಟರ್ ರಸ್ತೆಯಲ್ಲಿ ನಿತ್ಯ ಸಂಚರಿಸುವ ವಾಹನ ಸವಾರರ ಬಾಯಿಂದ. ಈ ರಸ್ತೆ ಹಾಲಿ ಇರುವವರನ್ನ ಬಿಟ್ಟು ಅವರ ಹಿಂದಿನ ಜನಪ್ರತಿನಿಧಿಗಳ ಕಾಲದಲ್ಲಿ ಅಂದ್ರೆ 15 ವರ್ಷಗಳ ಹಿಂದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಸೇರ್ಪಡೆಗೊಳಿಸಿ ಸುಮಾರು 3.75 ಲಕ್ಷ ಅನುದಾನದೊಂದಿಗೆ ರಸ್ತೆ ಕಾಮಗಾರಿಯನ್ನ ಮುಗಿಸಲಾಗಿತ್ತು. ಆದರೆ ಇಂದಿನ ಹಾಲಿ ಸ್ಥಳೀಯ ಜನಪ್ರತಿನಿಧಿಗಳು ಮೂರು ಸಾರಿ ಗೆದ್ದಿದ್ದೀವಿ, ನಾನೇ ಇಲ್ಲಿನ ಅಭಿವೃದ್ಧಿಯ ಅಧಿಕಾರ ಅಂತ ಹೇಳಿಕೊಂಡು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ತಾರೆ. ದೌರ್ಭಾಗ್ಯ ನೋಡಿ. ಹೀಗೆ ಹೇಳಿಕೊಳ್ಳೋ ಆ ಜನಪ್ರತಿನಿಧಿಗಳು ಅದೇ ರಸ್ತೆಯಲ್ಲಿ ಚಲಿಸುತ್ತಾ ನನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗಿರ್ತಾರೆ. ಈಗ ಇರೋದು ಬೇಸಿಗೆ ಕಾಲ. ಅಟ್ಲೀಸ್ಟ್ ರಸ್ತೆ ತುಂಬೆಲ್ಲ ಇರುವಂತಹ ಹಳ್ಳಗಳು ಅನ್ನೋ ಮಟ್ಟವನ್ನು ದಾಟಿ ಪ್ರಪಾತಗಳು ಅನ್ನೋ ಮಟ್ಟಕ್ಕೆ ತಲುಪಿರುವಂತಹ ಈ ಹಳ್ಳಗಳು ನಮ್ಮ ಕಣ್ಣುಗಳಿಗೆ ನಿತ್ಯ ಸಂಚರಿಸುವಾಗ ಕಾಣಿಸಿಕೊಳ್ಳುತ್ತವೆ. ಕಾಣಿಸುವುದರ ಮುಖಾಂತರ ಡೇಂಜರ್ ಇಂದ ಬಚಾವಾಗೋ ಸಾಧ್ಯತೆ ಇದೆ. ಇನ್ನೇನು ಮಳೆಗಾಲ ಪ್ರಾರಂಭವಾಗ್ತಿದೆ. ಮಳೆ ಬಂದು ಮಳೆ ನೀರು ರಸ್ತೆಯಲ್ಲಿರುವ ಈ ಹಳ್ಳಗಳ ತುಂಬೆಲ್ಲ ತುಂಬಿ ಸಮಾಂತರವಾಗಿ ರಸ್ತೆ ಕಾಣಿಸತೊಡಗುತ್ತದೆ. ಆಗ ನೋಡಿ ನಿಜವಾದ ಚಾಲೆಂಜ್ ಇರೋದು. ಎಲ್ಲಿ ಹಳ್ಳ ಇದೆ ಎಲ್ಲಿ ರಸ್ತೆ ಇದೆ ಅನ್ನೋದು ಗೊತ್ತಾಗದೆ ಪಂಚ ಪ್ರಾಣಗಳನ್ನ ಕೈಯಲ್ಲಿ ಹಿಡ್ಕೊಂಡು ಶಿವ ಅಂತ ಓಡಾಡುವ ಹಾಗೆ ಆಗಿದೆ ಇಲ್ಲಿನ ಸಾರ್ವಜನಿಕರು. ಶಿವ ಅಂತ ಓಡಾಡೋ ಹಾಗೆ ಆಗಿದೆ ಇಲ್ಲಿನ ಸಾರ್ವಜನಿಕರ ಪರಿಸ್ಥಿತಿ. ಇನ್ನು ಈ ರಸ್ತೆ ವರ್ಲಕೊಂಡ, ಮೇಡಮಾಕಲಹಳ್ಳಿ, ಪೋಲಂಪಲ್ಲಿ, ಜಂಗಾಲಹಳ್ಳಿ, ಗಿಡ್ಡಪ್ಪನಹಳ್ಳಿ, ಅಪ್ಪೇಗೌಡನಹಳ್ಳಿ, ಬೊಮ್ಮನಹಳ್ಳಿ, ನಡುವನಹಳ್ಳಿ, ಚಿಕ್ಕತಮ್ಮನಹಳ್ಳಿ ಹೀಗೆ 9 ಹಳ್ಳಿಗಳ ಮುಖ್ಯ ರಸ್ತೆ ಆಗಿರೋದ್ರಿಂದ ಈ ರಸ್ತೆಯಲ್ಲಿ ನಿತ್ಯ ಸಂಚರಿಸುವ ವಾಹನ ಸವಾರರು ಇಲ್ಲಿನ ಇಚ್ಛಾಶಕ್ತಿ ಇಲ್ಲದ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಾ ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಗಾದೆಯನ್ನ ತಮಗೆ ತಾವೇ ಹೇಳಿಕೊಳ್ಳುತ್ತಾ ಸಾಗುತ್ತಿರುತ್ತಾರೆ. ವರದಿ ಮಹೇಶ್ ಗುಡಿಬಂಡೆ.